ಇಲ್ಲಿಂದ ಬಿಡ್ತಿದ್ದೀವಿ ಅದರ್ ಲೊಕೇಶನ್, ಬೇರೆ ಲೊಕೇಶನ್ ಹೋಗೋದಕ್ಕೆ. ಯಾರಪ್ಪ ಹಿಂಗೆ ಹಾಕ್ಬಿಟ್ಟವ್ರೆ ಗಾಡಿನ, ಗಾಡಿ ಎತ್ತಬೇಕಲ್ಲ. ಅಯ್ಯಮ್ಮ, ಕ್ರೇಜಿ ಕಂಟೆಂಟ್ ಗುರು ಇಲ್ಲಿ ಮಾತ್ರ. ನಡೀರಿ ಬೇರೆ ಸ್ಪಾಟ್ಗೆ ಹೋಗೋಣ. ಈ ಸಲ ನನ್ನ ಗಾಡಿಗೆ ಮಾತ್ರ ಏನು ಕೈ ಕೊಟ್ಟಿಲ್ಲಪ್ಪ ಅದ್ರ. ಸೊ ಕೈ ಕೊಡೋದಂತಲ್ಲ, ಇವತ್ತವರೆಗೆ ಏನು ಕೈ ಕೊಟ್ಟಿಲ್ಲ. ಇಲ್ಲಿಂದ ಒಂದು ಒಳ್ಳೆ ಲೊಕೇಶನ್ ಬರುತ್ತೆ. ಸೊ ಇವಾಗ ಓಪನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅಮ್ಮ ಧೂಳು ಅನ್ಕರು ದರಿದ್ರ ಇವಾಗ ಇಲ್ಲಿ ಓಪನ್ ಇದೆಯಾ ಇಲ್ವಾ ಅಂತ ನನಗೂ ಕ್ಲಾರಿಟಿ ಇಲ್ಲ. ಸ್ವಲ್ಪ ಇಲ್ಲಿರೋ ಜನಗಳ ಲೋಕಲ್ಸ್ನ ಕೇಳ್ಕೊಂಡು ಹೋಗಬೇಕು. ಪ್ಲೀಸ್ ವೇರ್ ದ ಹೆಲ್ಮೆಟ್. ಎಲ್ಲಾದರೂ ಹೋಗ್ಬೇಕಂದ್ರೆ, ಎಲ್ಲೇ ಹೋಗ್ಬೇಕಂದ್ರೆ ಹೆಲ್ಮೆಟ್ ಯೂಸ್ಫುಲ್ ಆಗುತ್ತೆ. ಹೆಲ್ಮೆಟ್ ತೊಗೊಳ್ಳಿ ಸಾಕು. ಹೆಲ್ಮೆಟ್ ಯಾವುದಾದ್ರು ಪರವಾಗಿಲ್ಲ, ಹೆಲ್ಮೆಟ್ ಯೂಸ್ಫುಲ್ ಆಗುತ್ತೆ. ಏನಾದರೂ ಸ್ಲಿಪ್ಪಾಗಿ ಬಿದ್ವಿ ಅಂದರೆ ಫಸ್ಟು ಕೆಳಗಡೆ ಬೀಳೋದು ನಮ್ಮ ತಲೆ. ಫಸ್ಟ್ ನಮ್ಮ ತಲೆನೇ ಕೆಳಗಡೆ ಬೀಳೋದು. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಳಿ. ಅಂಕಲ್ ಡ್ಯಾಮ್ ಹಾಂ ಲೆಫ್ಟಲ್ಲಿ ಹೋಗಿ ಹಾಂ ಚಿಕ್ಕನಹಳ್ಳಿ ಅಂತ ಊರು ಸಿಗ್ತದೆ. ಥ್ಯಾಂಕ್ ಯು. ಚಿಕ್ಕನಹಳ್ಳಿ ಅಂತ ಊರು ಸಿಗೋದಂತ ಹಿಂಗೆ ಲೆಫ್ಟು, ಚಿಕ್ಕನಹಳ್ಳಿ ಅಂತ ಊರು ಸಿಗುತ್ತೆ ರೈಟು. ನಾನು ಗೂಗಲ್ ಮ್ಯಾಪ್ ಹಾಕೊಳ್ಳೋದೇ ಬೇಕಾಗಿಲ್ಲ ಬ್ರೋ, ಇಲ್ಲಿರೋ ಜನಗಳೇ ಹೇಳ್ಬಿಡ್ತಾರೆ. ಸೊ ಇನ್ನೂ 5 ಕಿಲೋಮೀಟ್ರ್ ಐತೆ ಡ್ಯಾಮ್ಗೆ. ಅಣ್ಣ ಡ್ಯಾಮ್ ಫುಲ್ ಸೈಟಾ? ವಾವ್, ಇದೆ ಗುರು ಡ್ಯಾಮ್ಗೆ ಹೋಗೋದು. ಸೊ ಅವಾಗ ನಾವು ಗಣೇಶ ಹಬ್ಬದ ದಿನ ಬರ್ತಿದ್ವಲ್ಲ ಹಾಲು ಹಾಕೋದಕ್ಕೆ. ಸೊ ಅಂಥ ಟೈಮಲ್ಲಿ ಇಲ್ಲೆಲ್ಲ ಲಾಕ್ ಮಾಡಿಬಿಡೋರು ನಮ್ಮನ್ನು ಫ್ಯಾಮಿಲಿ ಜೊತೆ. ಇಲ್ಲೇ ಸರ್ಟೈನ್ ಪಾಯಿಂಟ್ ಇದೆ, ಮೇನ್ ಪಾಯಿಂಟು. ಅವೆಲ್ಲ ಅಂಗಡಿಗಳು ಏನು ಆಗಿರಲಿಲ್ಲ, ಇವಾಗ ಆಗ್ಬಿಟ್ಟಿದೆ. ಲಾಕ್ ಮಾಡ್ಬಿಟ್ಟು ಚಿಕ್ಕ ಮಕ್ಕಳು, ಅಣ್ಣ ಗಣೇಶ ಕೊಡಿಸ್ತೀವಿ ಕಡಿಯೋಣ, ಅಣ್ಣ ಗಣೇಶ ಕೊಡಿಸ್ತೀವಿ ಕಡಿಯೋಣ, ಅಮೌಂಟ್ ಕೊಡಿಯೋಣ ಗಣೇಶ ಕೊಡ್ಸೋಕ್ಕೆ ಅಣ್ಣ ಅಂತ. ಅವಾಗ ನನಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲ. ನಮ್ಮ ಚಿಕ್ಕಪ್ಪ ಗಾಡಿಯಲ್ಲಿ ಕುತ್ಕೊಂಡಿದ್ದಿದ್ದು ನನಗೆ ಅವಾಗ ನಮ್ಮ ಚಿಕ್ಕಪ್ಪ ಏನು ಮಾತಾಡೋಂಗಿಲ್ಲ. ನನಗೇನಂದರೆ ಅವಾಗ ಜೋಶು, ನಾನು ಗಾಡಿ ಮುಂದೆ ಕುತ್ಕೊಂಡಿದ್ದೀನಲ್ಲ ಇಲ್ಲಿ, ನಾನು ಗಾಡಿ ಓಡಿಸ್ಬೇಕಾದ್ರ ಆ ಚಿಕ್ಕ ವಯಸ್ಸಲ್ಲೇ. ಈಗ ನಿಜ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಪ್ಪ ಗಾಡಿ ಹೇಳ್ಕೊಂಡ್ಬಿಟ್ಟಂಗೆ ಯಾರು ಹೇಳ್ಕೊಂಡ್ಬಿಟ್ಟಿಲ್ಲ. ಸೊ ಅದೊಂಥರ ಕ್ರೇಜ್ ಗುರು. ಇದು ಸೆಂಟಿಮೆಂಟಲ್ ಬ್ಲಾಗ್ ಆಗಿರೋದಕ್ಕೆ ನಾನು ಹೇಳ್ತಿರೋದು. ಸೊ ಇದು ಏನಾದರೂ ತಿಳ್ಕೊಳ್ಳಿ. ಫಸ್ಟ್ ಬಂದು ಮುಕ್ತಿನಾಗ. ಸೊ ಕೆಂಗೇರಿಯಿಂದ ಮುಕ್ತಿನಾಗಾಗೆ ಒಂದು 10-12 ಕಿಲೋಮೀಟ್ರ್ ಏನೋ ಮ್ಯಾಕ್ಸಿಮಮ್ ಇರ್ಬೋದು. ಬಟ್ ಅಲ್ಲಿಂದ ಆಲದ ಮರಗೆ ಒಂದು 2 ಕಿಲೋಮೀಟರ್ಸ್, ಅದೇನು ಜಾಸ್ತಿ ಏನಿಲ್ಲ, ಆರಾಮಾಗಿ ಬಂದುಬಿಡ್ಬೋದು. ಅಲ್ಲಿಂದ ಈ ಡ್ಯಾಮ್ ನೋಡೋಕ್ಕೆ ಬಂದ್ರೇ ಒಂದು ನರಕ ಗುರು. 5 ಕಿಲೋಮೀಟ್ರ್ ಅಂತಾರೆ, 5 ಕಿಲೋಮೀಟ್ರ್ ಇಲ್ಲವೇ ಇಲ್ಲ, 5 ಕಿಲೋಮೀಟ್ರ್ ಮೇಲ್ಗಡೆನೇ ಐತೆ. ಬಸ್ಗಳೆಲ್ಲ ಹಾಕೊಂಡು ನಿಂತ್ಕೊಬಿಟ್ಟಾರೆ. ಓ ಮೈ ಗಾಡ್, ಪಿಕ್ನಿಕ್, ಫ್ಯಾಮಿಲಿ ಪಿಕ್ನಿಕ್. ಇಲ್ಲೆಲ್ಲ ಹೋಗ್ಬೋದಾಗ ಗಾಡಿಯೆಲ್ಲ ಮೇಲೆ ಹಚ್ಬೋದು ಗುರು ಈ ಸತಿ. ನಡೀರಿ ಇನ್ನೂ ಮುಂದೆ ಹೋಗೋಣ. ಆ ಡ್ಯಾಮ್ ಹತ್ರ ಹೋಗ್ಬಿಟ್ಟು ಇಲ್ಲೇನೋ ಗಾಡಿ ಹಚ್ಚಾಗಿದೆ, ಅಡ್ವೆಂಚರ್ ಮಾಡೋಣ. ಅಲ್ಲಿಂದ ಮಸ್ತಾಗಿ ಕ್ರೇಜಿ ಆಗಿರುತ್ತೆ. ಇದೇನು ಗುರು ರೋಡ್ ಮಧ್ಯದಲ್ಲಿ? ಓ ಇಷ್ಟು ಜನನಾ? ವಾ, ಓಪನ್ ಇದೆಯಾ? ಸರ್ ಯಾರೋ ಕೇಳಿಸಿಲ್ಲ. ಫ್ಯಾಮಿಲಿ ಪಿಕ್ನಿಕ್ ಬಂದ್ಬಿಟ್ಟು ಅವ್ರಿಗರು. ನಾವು ಅವತ್ತು ಹಂಗೆ ಬಂದಿದ್ದು. ಬಟ್ ದೋಸ್ ಮೆಮೊರೀಸ್ ಆರ್ ವಿ ಕಾಂಟ್ ಇಮ್ಯಾಜಿನ್ ಮ್ಯಾನ್. ಅಯ್ಯೋ ನೋಡಿದ್ರು ಓ ಲಾಸ್ಟ್ ಟೈಮು ಬಿಟ್ಟಿಲ್ಲ, ಈ ಟೈಮು ಬಿಟ್ಟಿಲ್ಲ ಗುರು. ಬಿಡ್ತಿಲ್ಲ? ಹೌದಾ? ಇಲ್ಲಿ ಯಾರು ಬಿಡ್ತಿಲ್ಲ, ಎಲ್ಲ ಅದ್ರ ಮೇಲೆ ಹತ್ತಾರ ಗುಡ್ಡೆ ಮೇಲೆ. ಓ ಅಲ್ಲೆಲ್ಲ ಇದಾಕ್ಬಿಟ್ಟವ್ರೆ. ಹಂಗಾರೆ ಬಿಡ್ತಿಲ್ಲ ಇಲ್ಲಿ. ಕೆಳಗಡೆ ಇದೆ, ಹಿಂಗಿಂದ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೋದು, ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಬೋದಾಗಿತ್ತು.
ಹೌದಾ ಸರಿ ಹಿಂಗೆ ಗೇಟ್ ಕ್ಲಾಸ್ ಅಲ್ಲ ಅಲ್ಲೇ ಅಲ್ಲಿ ಎಂಟ್ರಿ ಇಲ್ಲ. ಡ್ಯಾಮ್ ನೋಡಿದ್ರಲ್ಲ ಗುರು, ಡ್ಯಾಮ್ ಶೋರ್ ಮ್ಯಾನ್. ನಾನು ಇಮ್ಯಾಜಿನೇಷನ್ ಮಾಡೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತಲ್ಲ ಗುರು. ಅವಾಗಾದ್ರೂ ಒಂದ್ಸಲ ಚಿಕ್ಕದಾಗಿತ್ತು ಡ್ಯಾಮು, ಇವಾಗ ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ. ಹಾಡು ಹಳೆಯದಾದರೇನು ನಿಜವಾಗಿದೆ. ಡ್ಯಾಮ್ ಕಾಣಿಸ್ತೈತೆ ಗುರು ಬೇ. ಹಾಡು ಹಾಡು ಹಳೆಯದಾದರೇನು. ನನ್ನ ಅಣ್ಣ ಯಾಕಣ್ಣ ನಮ್ಮನ್ನು ಕತ್ಬಿಟ್ರಿ? ಹೋಗ್ಬೋದಾ ಏನು ಅಂತ ಗೊತ್ತಿಲ್ಲ. ಹೋಗ್ಬೋದಂತೆ ನಾವು. ಸೊ ಎಲ್ಲ ಕೇಳ್ಕೊಂಬಂದೆ, ಅಲ್ಲಿ ನನ್ನ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಕ್ರೇಜಿ ಆಯ್ತಾ ಗುರು, ಅಲ್ಲಿವರೆಗೂ ಹೋಗ್ಬೋದು. ಆದರೆ ಅಲ್ಲಿಂದ ಹೆಂಗೆ ಹೋಗ್ಬೋದು ಗುರು, ನಿಮ್ಗೆ ಕಾಣಿಸಿದಲ್ಲ ಈ ಡ್ಯಾಮ್ ಏನು ಹೆಸರು ಅಂತ ಕೈಗಡಿಲ್ಲಲ್ಲಪ್ಪ. ಸೊ ಗೂಗಲಲ್ಲಿ ನೋಡ್ಬೋಣ ಎಲ್ಲಿ ಏನಂತ. ನಾನು ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಅದು ಎಲ್ಲೈತೆ ಸ್ಕ್ರೀನ್ಶಾಟ್? ಇದು ಡ್ಯಾಮ್ಗೆ ಹೋಗೋದಿಕ್ಕ ಮಂಚನಬೆಲ್ಲಿ ಡ್ಯಾಮ್. ನಾವು ಅಲ್ಲಿವರೆಗೂ ಹೋಗ್ಬೋದು, ಬಟ್ ಎಲ್ಲ ಸ್ಲಿಪ್ ಆಯಿತು ಅಂದರೆ ನಾವು ಹಾಕ್ಸ್ಕೊತೀವಿ, ಯಾರು ಬಂದು ನೋಡೋದಿಲ್ಲ. ಮಂಚನಬೆಲ್ಲಿ ಡ್ಯಾಮ್, ನಾನು ಕೆ ಡ್ಯಾಮ್ ಅಂದ್ಕೊಂಡು ಅದೇ ಗ್ಯಾಪ್ನ ಬಂದುಬಿಟ್ಟೈತೆ. ಮಂಚನಬೆಲ್ಲಿ ಡ್ಯಾಮ್ ಇದು. ನದಿ ಮಾತ್ರ ನೀರು ಮಾತ್ರ ಕ್ರೇಜಿ ಇದೆ ಗುರು ಅಲ್ಲೆಲ್ಲ. ಸೊ ನೋಡಿ ಹಿಂಗಿಂದ ಹೋಗ್ಬೋದು. ಎಲ್ಲರೂ ಹಾವುಗಿವೇನೋ ಬಂದುಬಿಟ್ರೆ ಕಷ್ಟ ಅಂತ ಭಯ ನನಗೆ. ಹಂಗೆ ಮಾಡ್ಕೊಬಿಟ್ಟವ್ರಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಬಂದೆ. ಗುರು ಇಲ್ಲೆಲ್ಲ ಹೆವಿ ಬಿಸಿಲೈತೆ ಗುರು. ಇಲ್ಲಿ ಯಾವುದಾದ್ರೂ ಒಂದು ಜಾಕೆಟ್ ಆದರೂ ಹಾಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಏನೂ ಹಾಕೊಂಬಂದಿಲ್ಲ. ಅಯ್ಯಮ್ಮ. ಸೊ ಹೊಸಬ್ರು ಯಾರು ನೋಡ್ತಿದ್ರೆ ಸ್ವಲ್ಪ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅಲ್ಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಬರೋ ಹೊಸ ವೀಡಿಯೋಸ್ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ಕೇಳೋಣ ಬನ್ನಿ, ಮೇಲ್ಗಡೆ ಇದ್ರಲ್ಲ ಅಡ್ವೆಂಚರ್ ಮಾಡಿ ಕೇಳೋಣ. ಅಯ್ಯಮ್ಮ, ಫಿಶ್ದು ಪಕ್ಕ. अंकल लोकल है? नहीं है? सर क्या भाई? कुछ नहीं प्रॉब्लम है. डैम किसने ईस्वी? हाँ तुम मालूम है? नहीं मेरे को मालूम नहीं है, और पुराना हो गया मेरे को 4 साल ज़्यादा दिन हो गया मैं इधर आते का. बहुत सुंदर है इधर आज. तुम भाई तुम इधर काम करने का आता हो? नहीं मैं इस रूम है. हाँ. क्या काम भाई तुम्हारा काम? मैं पुलिस में पुलिस हो? बैठा हूँ थोड़ा एक फ्रेंड्स के इंतजार में. हाँ मैं इधर तो अभी एक टाइम 2 टाइम आया, पहले इधर आया नहीं कभी. आए नहीं? मेरे को इसलिए मालूम नहीं उधर का क्या है क्या नहीं. ओह हम उस तरफ गया भी नहीं है. ಓಕೆ ಭಾಯ್. ಸರ್ ಪೊಲೀಸ್ ಅವರಂತೆ. ಸ್ವಲ್ಪ ಕನ್ನಡ नहीं आता? हिंदी कन्नड़ा सीखो भैया. थोड़ा सीखो आता है बाद में. हाँ ठीक है. थैंक यू भाई. ओके भाई. ಸರ್ ಪೊಲೀಸ್ ಅವರಂತೆ. ಸೊ ಊರಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋರು. ಸೊ ಬನ್ನಿ, ನನಗೇನು ಬೇರೆ ಎಕ್ಸೈಟ್ಮೆಂಟ್ ಏನು ಹೆಂಗಿದೆ ಏನಂತಲೇ ಗೊತ್ತಿಲ್ಲ. ಬನ್ನಿ ಗಾಡಿ ಎತ್ಕೊಂಡು ಅಲ್ಲಿ ಅಡ್ವೆಂಚರ್ ಮಾಡೋಣ. ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಅಲ್ಲಿ ತುಂಬ ಜನ ಹೋಗ್ತಾರೆ. ಸೆಕೆ ಜಾಸ್ತಿ ಆಗಿಬಿಡೈತಪ್ಪ ಬಿಸಿಲಲ್ಲಿ. ಇದೆಲ್ಲ ಬಿಯರ್ ಪಾರ್ಟಿ, ಫಿಶ್ಶು, ಫಾನ್ಸು ಅವೆಲ್ಲ ತಿಂತಾರೆ. ಸುಮ್ಮನೆ ಯಾಕೆ ಬೇಕು ನನಗೆ ಅಂದ್ಬಿಟ್ಟು ಬೇಡ ಅನ್ನೋದು ತಿಂತಿಲ್ಲ. BS7 ಮಾಡಲ್. ಡಿಫ್ರೆನ್ಸ್ ಏನಿದೆ ಗುರು ಇದರಲ್ಲಿ? ಇದರಲ್ಲಿ ನನ್ನ ಗಾಡಿ ಈ ಬಗ್ಗೆ, ಆ ಬಗ್ಗೆ ಈ ಬಗ್ಗೆ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿರ್ಬೋದು, ಅದಕ್ಕೆ ಇನಿಷಿಯಲ್ ಟಾಪ್ ಎಂಡ್ ಕೊಡುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಇದಕ್ಕೆ ತುಂಬ ಡಿಫ್ರೆನ್ಸ್ ಐತೆ ಗುರು ಹಿಂದೆ ಟೈರ್ಗೆ. ಅಣ್ಣ ನಿಮ್ದೇನಾ ಬೈಕು? ಇದು ನಿಮ್ದಲ್ಲ? ಇಲ್ಲಿ ಕೆಲಸ ಮಾಡೋರಾ? ಇಲ್ಲಿ ಕೆಲಸ ಮಾಡೋರ್ದಾ ಬೈಕ್ ಬಂದು? ಏನು ಡಿಫ್ರೆನ್ಸ್ ಅಣ್ಣ ಆ ಬೈಕ್ಗೆ ಈ ಬೈಕ್ಗೆ? USC ಸಸ್ಪೆನ್ಷನ್ ಚೇಂಜ್ ಮಾಡೋರು ಅಷ್ಟೇ, ಇನ್ನೇನಿಲ್ಲ. ವೆಯ್ಟ್ ಸ್ವಲ್ಪ ಲೆಸ್ ಮಾಡೋರು, ಅದಕ್ಕೆ ಇನಿಷಿಯಲ್ ಕೊಡುತ್ತೆ ಟಾಪ್ ಎಂಡ್, ಏನಿಲ್ಲ. ಸರಿ ಅಣ್ಣ, ಥ್ಯಾಂಕ್ ಯು.
ನಾವು ಬಂದಿದ್ದು ಬೇಗ ಹೋಗೋಣ ಅಲ್ಲಿಗೆ. ಇಲ್ಲ, ಸೊ ಇಲ್ಲೂ ಒಂದು ಗೇಟ್ ಇತ್ತು. ಸ್ಟ್ರೈಟ್ ಹೋದರೆ ಸಾಕು, ಅಲ್ಲೊಂದು ಡ್ಯಾಮ್ ಹತ್ರ ನಿಂತ್ಕೊಂಡು ಹಂಗೆ ಹೋಗ್ಬೋದು. 2 ಗೇಟ್ ಇದೆ ಇಲ್ಲಿಗೆ ಅಲ್ಲಿಗೆ. ಸುಮ್ಮನೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಇವ್ರು ಬಿಟ್ಟರೆ ನಮ್ಮನ್ನು. ಸೊ ಅದಕ್ಕೋಸ್ಕರ ನಾವು ಅಡ್ವೆಂಚರ್ ಮಾಡೋಣ ಬರ್ರಿ ಮೇಲ್ಗಡೆ.